ಎಲ್ಲರಿಗೂ ನಮಸ್ಕಾರ. ಒಬ್ಬ ವೃತ್ತಿಪರ ಕ್ಯಾಡಿಯ ಪ್ರಮುಖ ಜವಾಬ್ದಾರಿಗಳಲ್ಲಿ ಒಂದು ತನ್ನ ಆಟಗಾರನನ್ನ ಪೆನಾಲ್ಟಿಯಿಂದ ಪಾರು ಮಾಡುವುದು. ಇದಕ್ಕೆ ಗಾಲ್ಫ್ನ ರೂಲ್ 16 ಅಂದ್ರೆ ಅಬ್ನಾರ್ಮಲ್ ಕೋರ್ಸ್ ಕಂಡೀಷನ್ಸ್ನಿಂದ ರಿಲೀಫ್ ಪಡೆಯೋ ನಿಯಮ ತುಂಬಾ ಸಹಾಯಕ್ಕೆ ಬರುತ್ತೆ. ಈ ನಿಯಮವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಕಠಿಣ ಪರಿಸ್ಥಿತಿಗಳಲ್ಲೂ ದಂಡವಿಲ್ಲದೆ ಆಟವನ್ನ ಮುಂದುವರಿಸಬಹುದು. ಸರಿ, ಈಗೊಂದು ಸನ್ನಿವೇಶ ನೋಡೋಣ. ಆಟ ನಡೀತಾ ಇದೆ. ಪ್ಲೇಯರ್ ಹೊಡೆದ ಬಾಲ್ ಹೋಗಿ ಒಂದು ಸ್ಪ್ರಿಂಕ್ಲರ್ ಹೆಡ್ ಪಕ್ಕ ಅಥವಾ ಕಾರ್ಟ್ ಪಾತ್ ಮೇಲೆ ನಿಂತಿದೆ. ಆಗೇನ್ ಮಾಡಬೇಕು? ಅಂಥ ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸಬೇಕು ಅಂತ ಈ ವಿವರಣೆಯಲ್ಲಿ ನೋಡೋಣ. ಮೊದಲನೇದಾಗಿ ಈ ಅಬ್ನಾರ್ಮಲ್ ಕೋರ್ಸ್ ಕಂಡೀಷನ್ಸ್ ಅಥವಾ ಎಸಿಸಿ ಅಂದ್ರೆ ಏನು, ಅದನ್ನು ಗುರುತಿಸೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಯಾಕಂದ್ರೆ ಇವನ್ನ ಸರಿಯಾಗಿ ಗುರುತಿಸಿದ್ರೆ ಪ್ಲೇಯರ್ಗೆ ಫ್ರೀ ರಿಲೀಫ್ ಸಿಗುತ್ತೆ. ಅಂದ್ರೆ ಯಾವುದೇ ಪೆನಾಲ್ಟಿ ಇಲ್ಲದೆ ಬಾಲನ್ನ ಆಡೋಕೆ ಅನುಕೂಲವಾದ ಜಾಗಕ್ಕೆ ಶಿಫ್ಟ್ ಮಾಡಬಹುದು. ಮೊದಲನೇ ಎಸಿಸಿ ಅಂದ್ರೆ ಟೆಂಪರರಿ ವಾಟರ್ ಅಥವಾ ತಾತ್ಕಾಲಿಕ ನೀರು. ಅಂದ್ರೆ ಜೋರು ಮಳೆ ಬಂದಾಗ ಅಥವಾ ಸ್ಪ್ರಿಂಕ್ಲರ್ನಿಂದಾಗಿ ಫೇರ್ವೆ ಮೇಲೆ ಹೀಗೆ ನೀರು ನಿಂತುಬಿಡುತ್ತಲ್ಲ, ಅದನ್ನೇ ಅಬ್ನಾರ್ಮಲ್ ಕಂಡೀಷನ್ ಅಂತ ಕರೆಯೋದು. ಎರಡನೇದು ಗ್ರೌಂಡ್ ಅಂಡರ್ ರಿಪೇರ್ ಅಥವಾ ಶಾರ್ಟ್ ಆಗಿ GUR. ಕೋರ್ಸ್ನಲ್ಲಿ ಎಲ್ಲಾದ್ರೂ ರಿಪೇರಿ ಕೆಲಸ ನಡೀತಿದ್ರೆ ಆ ಜಾಗದ ಸುತ್ತ ಸಾಮಾನ್ಯವಾಗಿ ಬಿಳಿ ಲೈನ್ ಹಾಕಿದ್ದಾರೆ. ಒಂದು ವೇಳೆ ಪ್ಲೇಯರ್ನ ಬಾಲ್ ಆ ಲೈನ್ ಒಳಗೆ ಬಿದ್ರೆ ಅದು ಕೂಡ ಒಂದು ಎಸಿಸಿ. ಮೂರನೇದು ಇಮ್ಮೂವಬಲ್ ಅಬ್ಸ್ಟ್ರಕ್ಷನ್. ಹೆಸರೇ ಹೇಳೋ ಹಾಗೆ ಇದನ್ನ ಜಾಗದಿಂದ ಸರ್ಸೋಕ ಆಗಲ್ಲ. ಉದಾಹರಣೆಗೆ ಕಾರ್ಟ್ ಪಾತ್, ಸ್ಪ್ರಿಂಕ್ಲರ್ ಹೆಡ್ ಅಥವಾ ಕೋರ್ಸ್ನಲ್ಲಿರೋ ಬೆಂಚ್ಗಳು. ಈ ಥರದ ಮನುಷ್ಯರು ಮಾಡಿರೋ ವಸ್ತುಗಳು ಪ್ಲೇಯರ್ನ ಸ್ಟ್ಯಾನ್ಸ್ಗೆ ಅಂದ್ರೆ ನಿಲ್ಲೋಕೆ ಅಥವಾ ಸ್ವಿಂಗ್ ಮಾಡೋಕೆ ಅಡ್ಡಿ ಮಾಡಿದ್ರೆ ಅದರಿಂದ ಕೂಡ ರಿಲೀಫ್ ತಗೋಬಹುದು. ಇನ್ನು ನಾಲ್ಕನೇದು ಆನಿಮಲ್ ಹೋಲ್ ಅಂದ್ರೆ ಪ್ರಾಣಿ ತೋಡಿದ ಬಿಲ. ಇದು ನಾಯಿ, ಮೊಲ, ಇಲಿ ಹೀಗೆ ಯಾವುದೇ ಪ್ರಾಣಿ ಮಾಡಿರ್ಬೋದು. ಸೊ ಈ 4 ಕಂಡೀಷನ್ಗಳಲ್ಲಿ ಅಂದ್ರೆ ಟೆಂಪರರಿ ವಾಟರ್, GUIA, ಇಮೂವಬಲ್ ಅಬ್ಸ್ಟ್ರಕ್ಷನ್ ಅಥವಾ ಆನಿಮಲ್ ಹೋಲ್, ಇವುಗಳಲ್ಲಿ ಬಾಲ್ ಇದ್ರೆ ಪ್ಲೇಯರ್ಗೆ ಫ್ರೀ ರಿಲೀಫ್ ಸಿಕ್ಕೇ ಸಿಗುತ್ತೆ. ಹಾಗಾದ್ರೆ ರಿಲೀಫ್ ಯಾವಾಗ ಸಿಗುತ್ತೆ? ಕರೆಕ್ಟಾಗಿ ಹೇಳೋದಾದ್ರೆ 2 ಸಿಚುವೇಷನ್ಗಳಲ್ಲಿ. ಒಂದು, ಬಾಲ್ ಆ ಅಬ್ನಾರ್ಮಲ್ ಕಂಡೀಷನ್ ಮೇಲೆ ಅಥವಾ ಅದರ ಒಳಗಿದ್ರೆ. ಇನ್ನೊಂದು, ಆ ಕಂಡೀಷನ್ ಪ್ಲೇಯರ್ನ ಸ್ಟ್ಯಾಂಡ್ಸ್ಗೆ ಅಂದ್ರೆ ನಿಲ್ಲೋ ಜಾಗಕ್ಕೆ ಅಥವಾ ಸ್ವಿಂಗ್ ಮಾಡೋಕೆ ಅಡ್ಡಿ ಮಾಡ್ತಿದ್ರೆ. ಈ 2 ಸಂದರ್ಭಗಳಲ್ಲಿ ಖಂಡಿತ ರಿಲೀಫ್ ತಗೋಬಹುದು. ಓಕೆ, ರಿಲೀಫ್ ಸಿಗುತ್ತೆ ಅಂತಾಯ್ತು. ಆದ್ರೆ ಅದನ್ನ ತಗೊಳ್ಳೋದು ಹೇಗೆ, ಇದರ ಸರಿಯಾದ ಪ್ರೊಸೀಜರ್ ಏನು ಅಂತ ನೋಡೋಣ. ಯಾಕಂದ್ರೆ ಒಬ್ಬ ಕ್ಯಾಡಿಯಾಗಿ ಪ್ಲೇಯರ್ಗೆ ಸರಿಯಾದ ರೀತಿಯಲ್ಲಿ ಸಹಾಯ ಮಾಡೋದು ಬಹಳ ಮುಖ್ಯ. ಫ್ರೀ ರಿಲೀಫ್ ತಗೊಳ್ಳೋಕ್ಕೆ 3 ಸಿಂಪಲ್ ಸ್ಟೆಪ್ಸ್ ಇರೋದು. ಸ್ಟೆಪ್ 1, ಸರಿಯಾದ ಜಾಗ ಗುರುತಿಸೋದು. ಇದನ್ನ ನಿಯರೆಸ್ಟ್ ಪಾಯಿಂಟ್ ಆಫ್ ಕಂಪ್ಲೀಟ್ ರಿಲೀಫ್ ಅಂತಾರೆ. ಅಂದ್ರೆ ಆ ಅಡಚಣೆಯಿಂದ ಪೂರ್ತಿಯಾಗಿ ಹೊರಗಿರುವ ಆದ್ರೆ ಹೋಲ್ಗೆ ಹತ್ರ ಹೋಗದ ಅತಿ ಹತ್ತಿರದ ಜಾಗವನ್ನ ಮೊದಲು ಗುರುತಿಸಬೇಕು. ಸ್ಟೆಪ್ 2, ಅಳತೆ ಮಾಡೋದು. ಆ ಗುರುತಿಸಿದ ಪಾಯಿಂಟಿಂದ ಒಂದು ಕ್ಲಬ್ ಲೆಂತ್ ಅಳತೆ ಮಾಡಬೇಕು. ಮತ್ತು ಸ್ಟೆಪ್ 3, ಡ್ರಾಪ್ ಮಾಡೋದು. ಆ ಅಳತೆ ಮಾಡಿದ ಜಾಗದ ಒಳಗೆ ಮೊಣಕಾಲಿನ ಎತ್ತರದಿಂದ ಬಾಲ್ನ ಡ್ರಾಪ್ ಮಾಡಬೇಕು. ಅಷ್ಟೇ. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಗಮನಿಸಿ. ಒಂದು ವೇಳೆ ಬಾಲ್ ಪುಟ್ಟಿಂಗ್ ಗ್ರೀನ್ ಮೇಲಿದ್ರೆ ರಿಲೀಫ್ ತಗೊಂಡ್ಮೇಲೆ ಬಾಲನ್ನ ಡ್ರಾಪ್ ಮಾಡೋ ಹಾಗಿಲ್ಲ. ಬದಲಿಗೆ ಅದನ್ನ ಕೈಯಿಂದ ಆ ಜಾಗದಲ್ಲಿ ನಿಧಾನವಾಗಿಡಬೇಕು. ಇದು ತುಂಬಾ ಮುಖ್ಯವಾದ ವ್ಯತ್ಯಾಸ. ಸರಿ, ಈಗ ಡೇಂಜರಸ್ ಸಿಚುವೇಷನ್ಸ್ಗಳ ಬಗ್ಗೆ ಮಾತಾಡೋಣ. ಅಂದ್ರೆ ಅಪಾಯಕಾರಿ ಸಂದರ್ಭಗಳು. ನೆನಪಿಡಿ, ಇಂಥ ಸಮಯದಲ್ಲಿ ರೂಲ್ಸ್ಗಿಂತ ಪ್ಲೇಯರ್ನ ಸೇಫ್ಟಿಗೆ ಮೊದಲ ಆದ್ಯತೆ ಕೊಡಬೇಕು. ರೂಲ್ಸ್ ಪ್ರಕಾರ ಡೇಂಜರಸ್ ಆನಿಮಲ್ ಅಂದ್ರೆ ಯಾವ್ಯಾವು? ವಿಷ ಇರೋ ಹಾವುಗಳು, ಕುಟ್ಕೋ ಜೇನುನೊಣ ಅಥವಾ ಕಣಜುಗಳು. ಅಷ್ಟೇ ಅಲ್ಲ, ಮೊಸಳೆಗಳು, ಕರಡಿಗಳು. ಇಂಥ ಪ್ರಾಣಿಗಳಿಂದ ಪ್ಲೇಯರ್ಗೆ ಗಂಭೀರವಾದ ಗಾಯ ಆಗೋ ಸಾಧ್ಯತೆ ಇದೆ ಅನ್ಸಿದ್ರೆ ರಿಲೀಫ್ ತಗೋಬೋದು. ಒಂದು ವಿಷಯ ಸ್ಪಷ್ಟವಾಗಿರ್ಲಿ, ಈ ಥರ ಡೇಂಜರಸ್ ಆನಿಮಲ್ನಿಂದ ತೊಂದರೆ ಆದ್ರೆ ಬಾಲ್ ಕೋರ್ಸ್ನ ಯಾವ ಜಾಗದಲ್ಲೇ ಇರಲಿ ಪ್ಲೇಯರ್ಗೆ ಪೆನಾಲ್ಟಿ ಇಲ್ಲದೆ ರಿಲೀಫ್ ತಗೊಳ್ಳೋ ಸಂಪೂರ್ಣ ಹಕ್ಕಿದೆ. ಆದ್ರೆ ಇಲ್ಲೊಂದು ಕಂಡೀಷನ್ ಇದೆ. ಒಂದು ವೇಳೆ ಬಾಲ್ ಪೆನಾಲ್ಟಿ ಏರಿಯಾ ಒಳಗೆ ಡೇಂಜರಸ್ ಆನಿಮಲ್ ಪಕ್ಕ ಇದ್ರೆ ಆಗ ರಿಲೀಫನ್ನ ಅದೇ ಪೆನಾಲ್ಟಿ ಏರಿಯಾದ ಒಳಗನೆ ತಗೋಬೇಕು. ಅದರಿಂದ ಹೊರಗೆ ಬರೋಕೆ ಆಗಲ್ಲ. ಈಗ ಕ್ಯಾಡಿಗಳು ಸಾಮಾನ್ಯವಾಗಿ ಮಾಡುವೊಂದು ದೊಡ್ಡ ತಪ್ಪಿನ ಬಗ್ಗೆ ನೋಡೋಣ. ರೂಲ್ ಪ್ರಕಾರ ನಿಯರೆಸ್ಟ್ ಸ್ಪಾಟ್ ಅಂದ್ರೆ ಅತಿ ಹತ್ತಿರದ ಸೇಫ್ ಜಾಗವನ್ನ ಹುಡುಕಬೇಕು. ಅಷ್ಟೇ ಹೊರತು ಬೆಸ್ಟ್ ಸ್ಪಾಟ್ ಅಂದ್ರೆ ಆಡೋಕೆ ಒಂದು ಒಳ್ಳೆ ಜಾಗವನ್ನಲ್ಲ. ಈ ಚಿಕ್ಕ ವ್ಯತ್ಯಾಸ ಅರ್ಥ ಆಗ್ಲಿಲ್ಲ ಅಂದ್ರೆ ಪ್ಲೇಯರ್ಗೆ ಪೆನಾಲ್ಟಿ ಬೀಳೋದು ಗ್ಯಾರಂಟಿ. ಕ್ಯಾಡಿ ಜ್ಞಾಪನೆ: ಒಬ್ಬ ಪ್ರೊಫೆಷನಲ್ ಕ್ಯಾಡಿ ಆಗಲು ಆಟದ ಫಾರ್ಮ್ಯಾಟ್, ಅದರ ಅರ್ಥ ಮತ್ತೆ ಟೆಕ್ನಿಕಲ್ ಅಂಶಗಳನ್ನ ತಿಳಿದುಕೊಂಡಿರಬೇಕು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ.